ಅಂತ ನಾನು ಫ್ಲೋರೋಜ ಫೀಲ್ಡ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಫ್ಲೋರೋಜ ಕಂಪನಿಯಿಂದ ಇಲ್ಲಿ ಕಾಕಿನಾಥ ರಾಮಜೋಗಿ ಅಂತ ಹೇಳ್ಬಿಟ್ಟು ಅದು ಕಿತ್ತಂಡು ರೋಡಲ್ಲಿ ಬಂದರೆ ಲೆಫ್ಟ್ ತಗೊಂಡ್ರೆ ಕಾಕಿನಾಥ ಬರುತ್ತೆ. ಕಾಕಿನಾಥ ಬಿಟ್ಟ ಮೇಲೆ ಶೆಟ್ಕುಂಟೆ ರೋಡು ಅಂತ ಆ ರೋಡಲ್ಲೇ ಬರುತ್ತೆ ತೋಟ. ಇದು ನಿಜವಾಗಿ 2 ಜಿಲ್ಲೆಯಲ್ಲಿ ಮಾಡಲಾಗಿ ಮಾಡಿದ್ದಾರೆ ರಾಮಜೋಗಿ ಅಂತ ಹೇಳ್ಬಿಟ್ಟು. ಅವರು ಕೋಲಾರಲ್ಲಿ ಹೋಟ್ಲ್ ಹಾಕ್ಕೊಂಡಿದ್ದಾರೆ. ಹೋಟ್ಲಲ್ಲಿ ಊಟ ಭಾರಿ ಚೆನ್ನಾಗಿರ್ತದೆ. ಹಾಗಾಗಿ ಆ ಊಟ ತಿಂದು ನನಗೆ ಹೋಗೋದು ಯಾರು ರೈತರೇ ಅಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾದ್ಮೇಲೆ ಅವ್ರು ಹೇಳಿ ಈ ಗಿಡ ಹಾಕ್ಸಿದೆ. ಕೇವಲ 1 ವರ್ಷದ ಮೇಲೆ 1 ತಿಂಗಳಾಗಿದೆ ನೋಡಿ. ಈಗಾಗಲೇ 3ನೇ ಸಲ ಕಾಯಿ ಕಟ್ ಮಾಡ್ತಾ ಇದ್ದಾರೆ. ಇದನ್ನು ವೀಕ್ಷಣೆ ಮಾಡೋದಕ್ಕೆ ನಮ್ಮ ಮೇಲೂರು ಪ್ರಕಾಶ್ ಅಣ್ಣ ಅವ್ರ ಮಗ ಶೇಖರ್ ಮತ್ತು ನಮ್ಮ ಶೆಟ್ಟಳ್ಳಿ ಮುನ್ನರಸಿಂಹಪ್ಪಣ್ಣವರು ಬಂದಿದ್ದಾರೆ. ಯಾಕೆ ನಾವು ಹಾಕಬೇಕಪ್ಪ ಇದನ್ನು ಯಾವ ಥರ ಏನು ಅಂತ. ಅದಕ್ಕೆ ನಮ್ಮ ರೈತ ಬಾಂಧವರು ದಯವಿಟ್ಟು ಈಗ ಯಾರು ಹೇಳಿದ್ದು ನಂಬೇಡಿ, ನಾವು ಹೇಳಿದ್ದು ನಂಬೇಡಿ. ಬಂದು ವೀಕ್ಷಣೆ ಮಾಡಿ, ನೀವು ಪ್ರಾಕ್ಟಿಕಲ್ ಆಗಿ ನೋಡಿ, ಪ್ರತ್ಯಕ್ಷವಾಗಿ ನೋಡಿ, ತಿಳಿದು ನಿಮಗೆಲ್ಲ ರೀತಿಯಲ್ಲಿ ಓಕೆ ಆಯಿತು ಅಂತ ದಯವಿಟ್ಟು ಮಾಡಿ. ಸುಮ್ಮನೆ ಯಾವುದೋ ಕಂಪ್ನಿಗಳು ಮೋಸ ಆಗಬೇಡಿ. ಈ ಕಂಪ್ನಿ ಹೆಸರು ಹೇಳ್ಕೊಂಡು ಬೇರೆಯವ್ರು ಮೋಸ ಮಾಡೋರು ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ 1 ರೂಪಾಯಿ ಕೈಯಿಂದ ಕೊಡಬೇಡಿ. ಬ್ಯಾಂಕ್ ಅಕೌಂಟೇ ಟ್ರಾನ್ಸಾಕ್ಷನ್ ನಮ್ದು ಅಣ್ಣ. ಈಗ ರಾಮಜೋಗಿ ಅವ್ರಿಗೆ ಚೆನ್ನಾಗಿ ಬೆಳೆದಿದ್ದಾರಲ್ವಾ, ಅದಕ್ಕೆ ನೀವು ಏನು ಅಣ್ಣ ನಾನು ಹೇಳಿದ್ದೆ ನಿಮ್ಗೆ ಅಣ್ಣ ಹಿಂಗೆ ಮಾಡಿದ್ದಾರೆ ಒಂದು ಮಾಡಲ್ಲ ತೋಟ ಅಂತ. ನೀವು ಎಲ್ಲಾ ತೋಟಗಳು ನೋಡಿದ್ದೀರಾ? ಈಗ ಏನ್ ಹೇಳ್ತೀರಿ ಪ್ರಕಾಶ್ ಅಣ್ಣ ನೀವು? ಎಲ್ಲಾ ತೋಟಗಳಿಂದ ನಂಬರ್ 1 ಇದು ಬೆಳೆದಿರೋದ್ರಲ್ಲಿ ನಂಬರ್ 1 ರಾಮಜೋಗಣ್ಣ ಅವರು ಬೆಳೆದಿರೋದು ಚೆನ್ನಾಗಿ ಬಂದಿದೆ. ಗಿಡದಿಂದ ಗಿಡಕ್ಕೆ 10 ಅಡಿ, ಲೈನಿಂದ ಲೈನ್ಗೆ 15 ಅಡಿ, ಭಾರಿ ಸೂಪರ್ ಆಗಿ ಬೆಳೆದಿದ್ದಾರೆ. ಯಾವ್ದು ವ್ಯತ್ಯಾಸ ಇಲ್ಲ, ಒಂದೇ ಲೆವೆಲ್ ಆಗಿ ಬಂದಿದೆ ಗಿಡಗಳೆಲ್ಲ. ಮೊನ್ನೆ GKVK ಸೈಂಟಿಸ್ಟ್ ಬಂದಿದ್ರು, ನೋಡ್ಬಿಟ್ಟು ಅವರೇ ಶಾಕ್ ಆಗ್ಬಿಟ್ರು. ನಾವು ಒಬ್ಬ ಸೈಂಟಿಸ್ಟ್ ಆಗಿ ಇನ್ನು ವರ್ಷದ ಗಿಡ ನಂಬಕ್ಕೆ ಸಾಧ್ಯ ಇಲ್ಲ. ಅವ್ರು 1 ತಿಂಗಳ ಮೇಲೆ ಆಯ್ತು, 3 ವರ್ಷದ ಗಿಡ ಅಂತ ಹೇಳ್ತಾರೆ. ಆ ತರ ದಿನಕ್ಕೊಂದು ಕೊಳ್ಳೆ ಆಗಬೇಕು. 1 ವರ್ಷ 1 ತಿಂಗಳು ಅಂದ್ರೆ ನಿಜವಾಗ್ಲೂ ಗ್ರೇಟ್. ಅಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಈಗಾಗಲೇ 3ನೇ ಸಲ ಕಾಯಿ ಬಂದಿದೆ. ಯಾವ ತರ ಕಾಯಿ ಬಂದಿದೆ ನೋಡಿ. ಇನ್ನೂ ಕಟ್ಟೆ ಮಾಡಿಲ್ಲ ಅವ್ರು, ಕಟ್ ಮಾಡಿ ಇನ್ನೂ ಫುಲ್ ಬರ್ತದೆ ನೋಡಿ. ಗಿಡ ಕಾಯಿಗಳು ಯಾವ ತರ ಬಿಟ್ಟಿದಾವೆ ನೋಡಿ. ದಯವಿಟ್ಟು ಈಗ ಯಾವುದೇ ಡೌಟ್ ಇಲ್ಲ. ನಾವು ಏನು ಹೇಳ್ತಾರೆ ಅಣ್ಣ, ಈಗ ನೀವು ಈಗಾಗಲೇ ಮೊದಲು ಹೇಳ್ತಾರೆ, ಮೊದಲು ಅನುಮಾನ ಇತ್ತು ನಿಮ್ಗೆ, ಕಾಯಿ ಬರುತ್ತಾ, ಗಿಡ ಬರುತ್ತಾ, ಪಿಂದೆ ಬಿಡುತ್ತಾ, ನಿಜಾನ ಅಂತ. ಅಣ್ಣ ಹಣ್ಣು ಮಾಡಿ ತಿಂದ್ಬಿಡ್ತಾರೆ 1 ವರ್ಷಕ್ಕೆ ಅಲ್ಲ ಇವ್ರು ರಾಮಜೋಗಿ ಅಂತ. ಈಗಾಗಲೇ ಫೋನ್ ಕೊಟ್ಟು ನೀವು ಮಾತಾಡಿದ್ದೀರಾ. ಈಗ ನೀವು ಏನು ಹೇಳ್ತೀರಣ್ಣ ಇದ್ರ ಬಗ್ಗೆ? ನಮ್ಮ ರೈತರಿಗೆ ಏನು ಸಂದೇಶ ಕೊಡ್ತೀರಿ ನೀವು? ಇಲ್ಲ, ಚೆನ್ನಾಗಿ ನೀವು ಹೇಳ್ದಂಗೆ ನೀವು ಹೇಳಿದ ಥರನೇ ಮಾಡಿದ್ರೆ ನಾವು ಚೆನ್ನಾಗಿ ಬೆಳಿಬೋದು. ಇಳುವರಿ ಗಿಡದಿಂದ ಗಿಡ 10 ಅಡಿ, ಲೈನಿಂದ ಲೈನ್ಗೆ 15 ಅಡಿ ಮಾಡಿದ್ರೆ ನಾವು ಈ ತರ ಬೆಳವಣಿಗೆ ಮಾಡ್ಬೋದು. ಇನ್ನ ಒಂದು ಬಂಡವಾಳ ಇಲ್ಲ ಅಂತಾರೆ ನೋಡಿ. ಅದಕ್ಕೆ ಬ್ಯಾಂಕ್ ಅವರು ಮುಂದೆ ಬಂದ್ರೆ ಲೋನ್ ಕೊಡೋದಕ್ಕೆ. ಯಾರ ದಯವಿಟ್ಟು ನೀವು ಅಂದ್ರೆ ಜಮೀನ್ ಮೇಲೆ ಕೊಡಲ್ಲ, ಶೆಡ್ ಮೇಲೆ, ಮನೆ ಮೇಲೆ ಲೋನ್ ಕೊಡ್ತಾರೆ. ಬೇಕಾದ್ರೆ ಕೊಡಿಸ್ಕೊಡ್ತೀವಿ ನಾವು, ದೊಡ್ಡ ಕೊಡ್ತೀವಿ, ನಾವೇನು ಕೊಡಲ್ಲ. ನೀವು ನೋಡ್ಕೋಬಹುದು. ನಿಮ್ ಕಾಯಿ ಬಂದ ಮೇಲೆ ಕಟ್ಟೋದು. ದಯವಿಟ್ಟು 10 ರಿಂದ 20 ಲಕ್ಷ ಆರ್ಡರ್ ಮಾಡ್ಬೋದು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮಗ ಮನೇಲಿ ಇದ್ದಂಗೆ. ಈಗ ಹೆಣ್ಮಕ್ಳು ಹುಡ್ಕೊಂಡ್ಬಂದು ಹೆಣ್ಣು ಕೊಡೋಕ್ಕಲ್ಲ, ಕೊಡ್ತಾರೆ. ಮೊಬೈಲ್ ನಂಬರ್ ಬ್ಯಾಂಕ್ ಕಳಿಸ್ತಾರೆ. ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಎಲ್ಲಿ ಏನು ತೋಟ, ಯಾವ ತಾಲೂಕು, ಯಾವ ಜಿಲ್ಲೆ ಅಂತ ನಿಮಗೆ ಮಾಹಿತಿ ಬೇಕಾದ್ರೆ ನನ್ನ ಮೊಬೈಲ್ ನಂಬರ್ ಬಂದು, ನನ್ನ ಹೆಸರು ಬಿ ನಾರಾಯಣ ಸಿಂಹ, ನಾನು ಫ್ಲೋರೋಜ ಫೀಲ್ಡ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲ್ ನಂಬರ್ ಬಂದು 8861331885. ಮತ್ತೊಮ್ಮೆ 8861331885. ಇನ್ನೊಂದು ನಂಬರ್ ಬಂದು 8748974922. ಮತ್ತೊಮ್ಮೆ 8748974922. ಈ ನಂಬರ್ ದಯವಿಟ್ಟು ಫೋನ್ ಮಾಡಿ ಹೆಚ್ಚಿನ ತಿಳ್ಕೊಳ್ಳಿ. ನೀವು ನಿಮ್ಮ ಮಕ್ಕಳು ಇಂಜಿನಿಯರ್, ಡಾಕ್ಟರ್ ಬಂದು ನೋಡಿ ಇವತ್ತು ತೋಟಗಳಾಗ್ತಾ ಇದ್ದಾರೆ. ದಯವಿಟ್ಟು ಅದು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ಗ್ರಾಮಾಂತರ, ಸತ್ಯಸಾಯಿ ಡಿಸ್ಟಿಕ್, ಈ 4 ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. 4 ಜಿಲ್ಲೆ ಎಲ್ಲಾದ್ರೂ ಕೂಡ ನಾನು ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೀನಿ. ಇನ್ನು ಇವಾಗ ನೀವು ದುಡ್ಡು ಕೊಟ್ಟು ಕೂಡ 2-3 ತಿಂಗಳಾಗುತ್ತೆ ಗಿಡ ಬರೋದು, ಆ ಸ್ಥಿತಿಗೆ ಬಂದಿದೆ. ಬೇಕಾದವರು, ಇಷ್ಟ ಇರೋರು ದಯವಿಟ್ಟು ನಿಮ್ಮ ಮನೆ ಮಂದಿ ಎಲ್ಲ ಬಂದು ವೀಕ್ಷಣೆ ಮಾಡಿ ನೋಡಿ. ಈಗಾಗಲೇ ಸಾಫ್ಟ್ವೇರ್ ಇಂಜಿನಿಯರ್ಸು, ಲಾಯರ್ಸು, ಡಾಕ್ಟರ್ಸು, ಸುಪ್ರೀಂ ಕೋರ್ಟ್ ಜಡ್ಜಿಗಳು ತಂದು ನೋಡಿ ಆಗ್ತಾ ಇದ್ದಾರೆ. ದಯವಿಟ್ಟು ನೋಡಿ. ಯಾಕಂತಂದ್ರೆ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ದಾಗ ಉಳ್ಕೊಂಬಂದು ಹೆಣ್ಣು ಕೊಡ್ತಾರೆ. ನಮ್ಮ ರೈತ ಮಗನ ಹೆಣ್ಣು ಕೊಡೋದು ಆಗ್ಬಿಟ್ಟು ನೋವು ನನಗಿದೆ ಅಂತ ಕಾಲ ಬರುತ್ತೆ. ದಯವಿಟ್ಟು ಬಂದು. ಜೈ ಹಿಂದ್, ಜೈ ಕರ್ನಾಟಕ.